Good afternoon, dear students. So last class ನಲ್ಲಿ ನಾವು revaluation account ಅನ್ನ ಆಮೇಲೆ calculation of goodwill ಬಗ್ಗೆ ನೋಡಿದ್ವಿ. So ಇವತ್ತಿನ ಕ್ಲಾಸ್ ನಲ್ಲಿ ಪಾರ್ಟ್ನರ್ಶಿಪ್ ಕ್ಯಾಪಿಟಲ್ ಅಕೌಂಟ್ ಆಮೇಲೆ goodwill account ಕ್ಯಾಶ್ ಅಕೌಂಟ್ ಇವುಗಳನ್ನು ಸಾಲ್ವ್ ಮಾಡ್ತಾ ಇದ್ದೀವಿ. So ಮೊದಲನೇದಾಗಿ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ನೋಡೋಣ. ಓಕೆ. So ಮೊದಲನೇದಾಗಿ ಕ್ರೆಡಿಟ್ ಸೈಡ್ ಸ್ಟಾರ್ಟ್ ಆಗುತ್ತೆ. ಬೈ ಬ್ಯಾಲೆನ್ಸ್ ಬ್ರಾಟ್ ಡೌನ್. ಸೊ ಪಾರ್ಟ್ನರ್ಸ್ ಕ್ಯಾಪಿಟಲ್ ಗಳನ್ನು ನಾವು ಈಗಾಗಲೇ ಓಲ್ಡ್ ಬ್ಯಾಲೆನ್ಸ್ ಶೀಟ್ ಕೊಟ್ಟಿದ್ದಾರೆ ನಮ್ಮ ಹತ್ರ. ಹೌದಾ? ಆ ಓಲ್ಡ್ ಬ್ಯಾಲೆನ್ಸ್ ಶೀಟ್ ನಲ್ಲಿ 60,000 ಅಂಡ್ ಅಡ್ಜಸ್ಟ್ಮೆಂಟ್ ನಲ್ಲಿ ಹೊಸ ಪಾರ್ಟ್ನರ್ ಯಾರು ಬಂದಾರಪ್ಪ ಇಲ್ಲಿ ಕಾವೇರಿ ಬಂದಾರೆ. ಕಾವೇರಿ ಒಂದು ಕ್ಯಾಪಿಟಲ್ ಎಷ್ಟು 50,000 rupees. ಸೊ ಕ್ಯಾಪಿಟಲ್ ಗಳನ್ನ ಫಸ್ಟ್ ನಾವು ಎಂಟ್ರಿ ಮಾಡ್ತೀವಿ. ನೆಕ್ಸ್ಟ್ ಬೈ ಡಿವ್ಯಾಲ್ಯೂಯೇಷನ್ ಪ್ರಾಫಿಟ್. ಸೊ ಈಗಾಗಲೇ ನಾವು ಡಿವ್ಯಾಲ್ಯೂಯೇಷನ್ ಅಕೌಂಟ್ ಅನ್ನು ಸಾಲ್ವ್ ಮಾಡಿದೀವಿ. ಅಲ್ಲಿ ಬಂದಿರತಕ್ಕಂತ 4,000 ಪ್ರಾಫಿಟ್ ಅನ್ನ ಗಂಗಾ ಮತ್ತು ತುಂಗಾ ಅವರು ರೇಷಿಯೋ ಡಿಸ್ಟ್ರಿಬ್ಯೂಟ್ ಮಾಡಿದ್ವಿ. ಸೊ ಎಷ್ಟದು 3,000 and 1,000. ಕ್ಲಿಯರ್. ನೆಕ್ಸ್ಟ್ ಬೈ ಗುಡ್ವಿಲ್. ಸೊ ಗುಡ್ವಿಲ್ ಅನ್ನ ಈಗಾಗಲೇ ನಾವು ಗುಡ್ವಿಲ್ ಕ್ಯಾಲ್ಕುಲೇಷನ್ ಮಾಡುವಾಗ ಟೋಟಲ್ ಎಷ್ಟು ಬಂದಿತ್ತಪ್ಪ ಗುಡ್ವಿಲ್ 24,000 ಬಂದಿತ್ತು. ಆ 24,000 ಗುಡ್ವಿಲ್ ಅನ್ನ ಕಂಪನಿಗೆ ರೇಷಿಯೋ ಕೊಡ್ತಾರ ಎಷ್ಟದ್ರ ರೇಷಿಯೋ 3:1 ಅದ. ಸೊ 3:1 ರೇಷಿಯೋ ಮೇಲೆ ನಾವು 18,000 and 6,000 ಈ ರೀತಿಯಾಗಿ ನಾವು ಅದನ್ನ ಡಿಸ್ಟ್ರಿಬ್ಯೂಟ್ ಮಾಡಿದ್ದೀವಿ. ಸೊ ದೀಸ್ ಆರ್ ದಿ ಕ್ರೆಡಿಟ್ ಸೈಡ್ ಐಟಮ್ಸ್. ಸೊ ಮತ್ತೆ ಯಾವುದೇ ಹೊಸ ಅಡ್ಜಸ್ಟ್ಮೆಂಟ್ ಕೊಟ್ಟಿಲ್ಲ, ರಿಸರ್ವ್ ಫಂಡ್ ಕೊಟ್ಟಿಲ್ಲ, P&L ಅಂತೂ ಲಯಬಿಲಿಟಿ ಸೈಡ್ ಕೊಟ್ಟರೆ ನಾವು ಅಸೆಟ್ ಸೈಡ್ ತಗೊಳ್ತೀವಿ, ಕ್ರೆಡಿಟ್ ಸೈಡ್ ತಗೊಳ್ತೀವಿ. ಬ್ಯಾಲೆನ್ಸ್ ಶೀಟ್ ನಲ್ಲಿ ಅಸೆಟ್ ಸೈಡ್ ಕೊಟ್ಟರೆ ನಾವು ಡೆಬಿಟ್ ಸೈಡ್ ತಗೊಳ್ತೀವಿ. ಸೊ ಅದೇ ರೀತಿಯಾಗಿ ಬ್ಯಾಲೆನ್ಸ್ ಶೀಟ್ ನಲ್ಲಿ ಅಸೆಟ್ ಸೈಡ್ ಕೊಟ್ಟಿದ್ದಾರೆ P&L. ಸೊ ಟು P&L. ಸೊ ಅದು ಕೂಡ 4,000 ರೂಪಾಯಿ ಇದೆ ಅಮೌಂಟ್. ಸೊ ಅದನ್ನ 3:1 ರೇಷಿಯೋ ಮೇಲೆ ಡಿಸ್ಟ್ರಿಬ್ಯೂಟ್ ಮಾಡಿದಾಗ 3,000 1,000 ಅಮೌಂಟ್ ನಮಗೆ ಸಿಗುತ್ತೆ. ಸೊ ಇಲ್ಲಿಗೆ ಇವೆಲ್ಲ ಎಂಟ್ರಿಗಳಾಯ್ತು. ಇನ್ನು ನಾವು ಮಾಡಬೇಕಾಗಿರೋ ಕೆಲಸ ಏನಪ್ಪಾ ಅಂದ್ರೆ ಟೋಟಲಿಂಗ್ ಮಾಡಬೇಕಾಗಿದೆ. ಮೊದಲ ಗಂಗಾ ಕಾಲಮ್ ಟೋಟಲ್ ಮಾಡೋಣ. 60,000 plus 3,000 plus 18,000. That is total will be 81,000 Ganga column. Next Tunga column 61 plus 6 67,000 total of Ganga column. Next Kaveri column as it is 50,000. ನಾವು ಯಾವುದೇ ರೀತಿಯಾಗಿರ್ತಕ್ಕಂತ ಅಡ್ಜಸ್ಟ್ಮೆಂಟ್ ಗಳನ್ನು ಕೊಡೋದಿಲ್ಲ. Next 81,000 minus 3,000. The two balance carried on balance will be 78,000. This balancing figure will be going to transfer balance sheet at liability side, on the liability side. Next 67,000 minus 1,000. The 66,000 will be transferred to balance sheet liability side. Okay, so these are the new capitals of Ganga and Tunga. So Ganga and Tunga ಎರಡು ಹೊಸ ಕ್ಯಾಪಿಟಲ್ ಆಯ್ತು. ಎರಡು ನಾವು ಬ್ಯಾಲೆನ್ಸ್ ಶೀಟ್ ಗೆ ಟ್ರಾನ್ಸ್ಫರ್ ಮಾಡ್ತೀವಿ. ಇದಕ್ಕೆ ನಾವು ಬ್ಯಾಲೆನ್ಸಿಂಗ್ ಫಿಗರ್ ಅಂತ ಕರಿತೀವಿ ಅಥವಾ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಂತ ಕೂಡ ಕರಿತೀವಿ. ಓಕೆ. ಸೊ ಕಾವೇರಿ ಅವ್ರದ್ದು ಆಸ್ ಇಟ್ ಇಸ್ ನಾವು ಕ್ಯಾಪಿಟಲ್ ಅಲ್ಲ 50,000 ಅವ್ರು ಯಾವುದೇ ಅಮೌಂಟ್ ಕೊಡೋದಿಲ್ಲ. ಈಗ ಆಸ್ ಇಟ್ ಇಸ್ ಅಷ್ಟೇ ನಾವು 50,000 ನಲ್ಲಿ ಕಾನ್ಸ್ಟೆಂಟ್ ಆಗಿ ಇಡ್ತೀವಿ. ಇನ್ನು ನೆಕ್ಸ್ಟ್ ಅಕೌಂಟ್ ಬರೋಣ, ಗುಡ್ವಿಲ್ ಅಕೌಂಟ್. ಗುಡ್ವಿಲ್ ಅಕೌಂಟ್ ಇಸ್ ವೆರಿ ಸಿಂಪಲ್. ಸೊ ಗುಡ್ವಿಲ್ ಅಕೌಂಟ್ ಪರ್ಟಿಕ್ಯುಲರ್ ಅಮೌಂಟ್ ದಿಸ್ ವಿಲ್ ಬಿ ದ ಫಾರ್ಮ್ಯಾಟ್ ಆಫ್ ಗುಡ್ವಿಲ್ ಅಕೌಂಟ್. ಸೊ ಫಸ್ಟ್ ಗಂಗಾ ಮತ್ತು ತುಂಗಾ ರೇಷಿಯೋ ಮೇಲೆ ಡಿಸ್ಟ್ರಿಬ್ಯೂಟ್ ಮಾಡೋಣ. 24,000 into 3:1 ಈಗಾಗಲೇ ನಾವು ಡಿಸ್ಟ್ರಿಬ್ಯೂಟ್ ಮಾಡಿದ್ವಿ. ಈ ಬ್ರಾಕೆಟ್ ನಲ್ಲಿ ತರ್ತೀನಿ. ಇದು ರೇಷಿಯೋ 3:1. ಸೊ ಮೊದಲನೇದು 18,000 ಬರುತ್ತೆ. 24,000 into 3 divided by 4 that is 18,000. Next 24,000 into 1 divided by 4 that will be the 6,000. Okay, so ಇಬ್ಬರಿಗೂ ಡಿಸ್ಟ್ರಿಬ್ಯೂಟ್ ಮಾಡಿದ ಮೇಲೆ ಟೋಟಲಿಂಗ್ ಮಾಡೋಣ. 24,000 ಬರುತ್ತೆ. that will be the buy balance carried down. ಸೊ ಇಷ್ಟು ಎಂಟ್ರಿ ಮಾಡಿದ ಗುಡ್ವಿಲ್ ಅಕೌಂಟ್ ಕೂಡ ಕ್ಲಿಯರ್ ಆಗಿದೆ. ಇನ್ನು ನೆಕ್ಸ್ಟ್ ಅಕೌಂಟ್ ಇಸ್ ವೆರಿ ಇಂಪಾರ್ಟೆಂಟ್. ದಟ್ ವಿಲ್ ಬಿ ದ ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್. ನಾವು ಕ್ಯಾಶ್ ಅಕೌಂಟ್ ಅಂತಾನೂ ಕರಿತೀವಿ, ಬ್ಯಾಂಕ್ ಅಕೌಂಟ್ ಅಂತಾನೂ ಕರಿತೀವಿ. ದಿಸ್ ಇಸ್ ಆಲ್ಸೋ ವೆರಿ ಸಿಂಪಲ್ ಅಕೌಂಟ್. ಬಹಳ ಜಾಸ್ತಿ ಅಡ್ಜಸ್ಟ್ಮೆಂಟ್ ಇರಂಗಿಲ್ಲ, ಎರಡು ಅಡ್ಜಸ್ಟ್ಮೆಂಟ್ ಇರ್ತಾವೆ. ಮೊದಲನೇದು ಟು ಬ್ಯಾಲೆನ್ಸ್ ಬ್ರಾಟ್ ಡೌನ್ ಅಂದ್ರೆ ಓಪನಿಂಗ್ ಬ್ಯಾಲೆನ್ಸ್ ಆಫ್ ಕ್ಯಾಶ್ ಅಕೌಂಟ್. ಕ್ಯಾಶ್ ಅಕೌಂಟ್ ಓಪನಿಂಗ್ ಬ್ಯಾಲೆನ್ಸ್ ಎಷ್ಟು ಕೊಟ್ಟಿದ್ದಾರೆ ಎಲ್ಲಿ ನೋಡಿದ್ರಿ? ಬ್ಯಾಲೆನ್ಸ್ ಶೀಟ್ ನಲ್ಲಿ ಅಸೆಟ್ ಸೈಡ್ ಕ್ಯಾಶ್ ಅಂತ ಹೇಳಿ ಕೊಟ್ಟಿರ್ತಾರೆ. ಎಷ್ಟದು 15,000 rupees. ಹೌದಾ? ನೆಕ್ಸ್ಟ್ ಟು ನ್ಯೂ ಪಾರ್ಟ್ನರ್ ಕ್ಯಾಪಿಟಲ್ ಅಂದ್ರೆ ನ್ಯೂ ಪಾರ್ಟ್ನರ್ ಯಾರಿಗೆ? ಕಾವೇರಿಸ್ ಕ್ಯಾಪಿಟಲ್. ಕಾವೇರಿ ಅವ್ರ ಕ್ಯಾಪಿಟಲ್ ಎಷ್ಟು ಬಂದರು? 50,000 rupees ಕ್ಯಾಪಿಟಲ್ ಅಂತ ತೆಗೆದುಕೊಂಡು ಬಂದರು. ಹೌದಾ? ಸೊ ಕ್ರೆಡಿಟ್ ಸೈಡ್ ಯಾವುದೇ ಅಮೌಂಟ್ ಇಲ್ಲ. ಸೇಮ್ ಎರಡು ಟೋಟಲ್ ಮಾಡಿದ್ರೆ 65,000 ಆಗುತ್ತೆ. ಅದೇ ಬ್ಯಾಲೆನ್ಸ್ ಅನ್ನು ನಾವಿಲ್ಲಿ ಪೋಸ್ಟ್ ಮಾಡ್ತಾ ಇದ್ವಿ ಬೈ ಬ್ಯಾಲೆನ್ಸ್ ಕ್ಯಾರಿ ಡೌನ್. ಸೊ ದಿಸ್ ಇಸ್ ದ ಕ್ಯಾಶ್ ಆಫ್ ಬ್ಯಾಂಕ್ ಅಕೌಂಟ್. There are three accounts that we have solved in this class. It will be number 1 partners capital account, number 2 goodwill account and cash of bank account. So ನಿನ್ನೆ revaluation account ಬಿಡಿಸಿದ್ವಿ, ಇವತ್ತು partners capital, goodwill, cash account. In the next class ನಲ್ಲಿ ನಾವು ಬ್ಯಾಲೆನ್ಸ್ ಶೀಟ್ ಸಾಲ್ವ್ ಮಾಡ್ತೀವಿ. ನಮಗೆ ಬೇಕಾಗಿರ್ತಕ್ಕಂಥ ಐಟಮ್ಸ್ ಬ್ಯಾಲೆನ್ಸ್ ಶೀಟ್ ಎರಡು ಕ್ಯಾಪಿಟಲ್ಸ್, ಗುಡ್ವಿಲ್ ಅಮೌಂಟ್ ಬೇಕಾಗುತ್ತೆ,
now the goodwill and separate ತೋರಿಸ್ತೀವಿ because in this case goodwill is retained in the business means goodwill account will be showing separately in the balance sheet. Cash account ನಲ್ಲಿ ನಾವು ಆಡ್ ಮಾಡಂಗಿಲ್ಲ ಅದು. ಸೊ ಅದನ್ನ ಬ್ಯಾಲೆನ್ಸ್ ಶೀಟ್ ನಲ್ಲಿ ಸೆಪರೇಟ್ ಆಗಿ ತೋರಿಸ್ತಾ ಇದ್ದೇವೆ, ಅದು ಬ್ಯಾಲೆನ್ಸ್ ಶೀಟ್ ನಲ್ಲಿ ರಿಟೈನ್ಡ್ ಆಗಿದೆ ಅಂತ ಹೇಳಿ. ಓಕೆ, ಸೊ ಗುಡ್ವಿಲ್ ಅಮೌಂಟ್ ಅಂತ ಹೋಗುತ್ತೆ. ಆಮೇಲೆ ಕ್ಯಾಶ್ ಅಕೌಂಟ್ ಗೆ ಕ್ಯಾಶ್ ಬ್ಯಾಲೆನ್ಸ್ ಟೋಟಲ್ 65,000. So these are the amounts required to prepare balance sheet, so that we have prepared in this class. So in the next class we are going to solve balance sheet of this problem. Okay, do one thing, you should practice this solution in home, and while coming to college you have to bring this notebook that we have already given so many problems on so many some 2 3 chapters. So ಅದನ್ನೆಲ್ಲ ನೀವು ಏನ್ ಮಾಡ್ಬೇಕಪ್ಪ, ಹೋಮ್ವರ್ಕ್ ಅಂತ ಹೇಳಿ ಕೊಟ್ಟಿದ್ದೆಲ್ಲ ಬುಕ್ ಅನ್ನ ನೋಟ್ಬುಕ್ ಅನ್ನ ತೆಗೆದುಕೊಂಡು ಬಂದ ಎಲ್ಲ ನಮ್ಮ ಹತ್ರ ಚೆಕ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ಇದು ಕೂಡ ಅದರಲ್ಲಿ ಒಂದು ಆಡ್ ಮಾಡ್ಕೊಳ್ರಿ. ಓಕೆ, ಸೊ ನೆಕ್ಸ್ಟ್ ಕ್ಲಾಸ್ ನಲ್ಲಿ ನಾವು ಬ್ಯಾಲೆನ್ಸ್ ಶೀಟ್ ಸಾಲ್ವ್ ಮಾಡಿ ಮುಗಿಸೋಣ. ಅದಾದ್ಮೇಲೆ ನೆಕ್ಸ್ಟ್ ಇನ್ನೊಂದು ಪ್ರಾಬ್ಲಮ್ ಅನ್ನ ಸ್ಟಾರ್ಟ್ ಮಾಡೋಣ. ಓಕೆ, ಅಲ್ಲಿವರೆಗೂ ಧನ್ಯವಾದಗಳು.